ಮಹಾಭಾರತದ ಪುರಾಣ ಕಥೆಯ ಪ್ರಕಾರ ಸೂರ್ಯಪುತ್ರ ಕರ್ಣನನ್ನು ಪಿತೃದೋಷ ಕಾಡಿತ್ತು. ಆದ್ದರಿಂದ ಈ ಪಿತೃಪಕ್ಷದಲ್ಲಿ ಕರ್ಣನ ಪಿತೃದೋಷದ ಕಥೆಯನ್ನೊಮ್ಮೆ ಕೇಳುವುದು ಒಳ್ಳೆಯದು. ಹಾಗೆ ಇದನ್ನು ಇತರರಿಗೂ ಹಂಚಿ. ಮಹಾಭಾರತದಲ್ಲಿ ಏನಾಗಿತ್ತೆಂದರೆ, ಯುದ್ಧದಲ್ಲಿ ಹತನಾದ ಕರ್ಣ ಸ್ವರ್ಗವನ್ನು ಸೇರಿದಾಗ ಅವನಿಗೆ ಬಂಗಾರದ ಆಭರಣಗಳನ್ನು ಆಹಾರವಾಗಿ ನೀಡಲಾಯಿತು. ತಿನ್ನುವ ಆಹಾರ ಬಿಟ್ಟು ಇದನ್ನೇಕೆ ನೀಡಲಾಯಿತು ಎಂದು ಬೇಸತ್ತ ಕರ್ಣನು ಸ್ವರ್ಗಾಧಿಪತಿ ಇಂದ್ರನ ಬಳಿ ಹೋಗುತ್ತಾನೆ. ತನಗೆ ತಿನ್ನಲು ಬಂಗಾರ ನೀಡಿದ್ದೇಕೆಂದು ಕೇಳುತ್ತಾನೆ. ಆಗ ದೇವರಾಜ ಇಂದ್ರ, ನೀನು ನಿನ್ನ ಪೂರ್ವಿಕರಿಗೆ ಅವರ ಶ್ರಾದ್ದದಲ್ಲಿ ಅನ್ನವನ್ನು ದಾನವಾಗಿ ನೀಡಿಲ್ಲ, ಕೇವಲ ಅವರಿಗೆ ಸಾಕೆನ್ನಿಸುವಷ್ಟು ಬಂಗಾರದ ಆಭರಣಗಳನ್ನು ದಾನವಾಗಿ ನೀಡಿದ್ದೆ. ಅದಕ್ಕಾಗಿಯೇ ನಿನಗೆ ತಿನ್ನಲು ಯೋಗ್ಯವಾದ ಆಹಾರ ದೊರಕುತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ಕರ್ಣನು, ನನಗೆ ನನ್ನ ಪೂರ್ವಜರ ಬಗ್ಗೆ ಏನೂ ತಿಳಿಯದೇ ಇದ್ದಿದ್ದರಿಂದ ಯಾವ ಶ್ರಾದ್ದವನ್ನು ಮಾಡಲಾಗಿಲ್ಲ. ಆ ಶ್ರಾದ್ದವನ್ನು ನೆರವೇರಿಸಲು ನನಗೆ ಅನುಮತಿ ನೀಡಿ ಎಂದು ವಿನಂತಿಸಿಕೊಳ್ಳುತ್ತಾನೆ. ಆಗ ಇಂದ್ರನು 15 ದಿನಗಳ ಕಾಲ ಭೂಲೋಕಕ್ಕೆ ಹೋಗಿ ಪಿತೃಗಳ ಶ್ರಾದ್ದ ಮಾಡಿ ಅವರ ನೆನಪಿನಲ್ಲಿ ಆಹಾರವನ್ನು ದಾನವಾಗಿ ನೀಡಲು ಕರ್ಣನಿಗೆ ಅನುಮತಿ ಕೊಡುತ್ತಾನೆ. ಈ ಕಾಲವನ್ನೇ ಪಿತೃಪಕ್ಷ, ಪಕ್ಷಮಾಸ ಎಂದು ಕರೆಯಲಾಗುತ್ತದೆ.